ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ತಮ್ನೇಲಲ್ಲಿ ಕೂಡ ನೋಡಿರ್ತೀರಾ. ಈಗ ಅಮೇರಿಕಾ, ಇಸ್ರೇಲ್, ಇರಾನ್ ಯುದ್ಧ ನಡೀತಿರೋದ್ರಿಂದ ನಮ್ಗಳಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಕೊರತೆ ಎದ್ದು ಕಾಣ್ತಿದೆ. ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ದಲೇ ಎಷ್ಟೋ ಹೋಟೆಲ್ಸ್ಗಳು ಕ್ಲೋಸ್ ಮಾಡಿದ್ದಾರೆ, ಎಷ್ಟೋ ಸಣ್ಣ ಪುಟ್ಟ ಸ್ಟಾಲ್ಸ್ಗಳು ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾದರೆ ಇದ್ರ ಬಗ್ಗೆ ಕೆಲವು ಹೊಸ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ. ಗ್ಯಾಸ್ ಬುಕ್ಕಿಂಗ್ ಹೇಗೆ ಮಾಡಬೇಕು, ಹೇಗೆ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಗ್ಯಾಸ್ ಸಿಲಿಂಡರ್ ಬರುತ್ತೆ ಅಂತ. ಯಾಕಂದರೆ ಇವಾಗ ಇಷ್ಟು ದಿನ ಒಂದು ನಿಯಮನ ಪಾಲಿಸ್ತಾ ಇದ್ವಿ, ಬಟ್ ಇವಾಗ ಅದೇ ನಿಯಮನ ಪಾಲಿಸಿದ್ರೆ ಕೆಲವ್ರಿಗೆ ಬುಕ್ಕಿಂಗೇ ಆಗ್ತಾ ಇಲ್ಲ, ಕೆಲವೊಬ್ಬರಿಗೆ ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ ಡೆಲಿವರಿ ಆಗ್ತಾ ಇಲ್ಲ. ಯಾಕೆ, ಏನು? ಹಾಗಾದರೆ ಹೊಸ ನಿಯಮ ಏನಿದೆ, ಹೇಗೆ ಬುಕ್ ಮಾಡಿದ್ರೆ ಇವಾಗ ನಿಮಗೆ ಗ್ಯಾಸ್ ಸಿಲಿಂಡರ್ ಮನೆ ಬಾಗಿಲಿಗೆ ಬರುತ್ತೆ? ಅಥವಾ ಇತ್ತೀಚೆಗೆ ನೀವು ಸಾಕಷ್ಟು ವಿಡಿಯೋ ನೋಡಿರ್ತೀರ, KYC ಕಂಪಲ್ಸರಿ ಮಾಡಿದ್ದಾರೆ, KYC ಮಾಡಿದರೆ ಮಾತ್ರ ಗ್ಯಾಸ್ ಸಿಲಿಂಡರ್ ಕೊಡ್ತಾರೆ ಏನು ಅನ್ನೋದನ್ನ ಇದ್ರ ಬಗ್ಗೆ ಕ್ಲಿಯರಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀವಿ. ನಿಜವಾಗ್ಲೂ KYC ಕನ್ಫರ್ಮ್ ಮಾಡಲೇಬೇಕಾ, ಅಥವಾ KYC ಮಾಡಿಲ್ಲ ಅಂದರೆ ನಮಗೆ ಗ್ಯಾಸ್ ಸಿಗೋದಿಲ್ವಾ, ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾಗಿ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಮುಂದೆ ಗ್ಯಾಸ್ ಸಿಲಿಂಡರ್, ಅದರಲ್ಲೂ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ನಿಮ್ಮ ಮನೆಗೆ ಬರಬೇಕಂದ್ರೆ KYC ಕಂಪಲ್ಸರಿನಾ? ಹಾಗಾದರೆ KYC ಮಾಡಿಸಿಲ್ಲ ಅಂದರೆ ನಿಮಗೆ ಗ್ಯಾಸ್ ಸಿಲಿಂಡರ್ ಬರಲ್ವಾ ಅನ್ನೋದನ್ನ ತಿಳಿಸ್ತೀನಿ. ಮೊದಲು ಇದ್ರ ಬಗ್ಗೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದಿಂದ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. KYC ಕಂಪಲ್ಸರಿನಾ? ಅಕಸ್ಮಾತ್ ನಿಮ್ದು KYC ಆಗಿಲ್ಲ ಅಂದರೆ ನಿಮಗೆ ಗ್ಯಾಸ್ ಸಿಲಿಂಡರ್ ಬರಲ್ವಾ ಅನ್ನೋದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಖಂಡಿತ ಇದನ್ನು ತಿಳ್ಕೊಳ್ಳಿ, ಪೂರ್ತಿಯಾಗಿ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಸಾಕಷ್ಟು ಮಿಸ್ಕನ್ಸೆಪ್ಷನ್ಸ್ ಇದೆ. ಸಾಕಷ್ಟು ಜನ ಯೂಟ್ಯೂಬಲ್ಲೇ ವಿಡಿಯೋ ಮಾಡ್ತಿದ್ದಾರೆ, KYC ಕನ್ಫರ್ಮ್ ಆಗಿ ಮಾಡಲೇಬೇಕು, KYC ಮಾಡಿಲ್ಲ ಅಂದರೆ ಸಿಲಿಂಡರ್ ಬರಲ್ಲ ಅಂತ. ಖಂಡಿತ ಅದ್ರ ಬಗ್ಗೆ ಏನಿಲ್ಲ. ಕೇಂದ್ರ ಇಲಾಖೆಯಿಂದನೇ ಇದ್ರ ಬಗ್ಗೆ ಮಾಹಿತಿ ಬಂದಿರೋದು. ಇದೇನಪ್ಪ ಅಂತಂದರೆ, ಇವಾಗ ನೀವು ಒಂದ್ಸತಿ ಗ್ಯಾಸ್ ಸಿಲಿಂಡರ್ ತಗೊಂಡಾಗ ನೀವು ನಿಮ್ಮ ಸಿಲಿಂಡರ್ಗೆ ನೀವು ಏಜೆನ್ಸಿಲಿ ನೀವು ಒಂದ್ಸತಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ದೀರ ಅಂದರೆ ಮುಗೀತು. ಪ್ರತಿ ವರ್ಷ ನೀವು KYC ಮಾಡಿಸ್ಲೇಬೇಕು ಅಂತ ಏನಿಲ್ಲ. ಅದು ಜನರಲ್ ಕ್ಯಾಟಗರಿ ಅವ್ರಿಗೆ. ಅಕಸ್ಮಾತ್ ಏನಾದ್ರು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿ ನೀವೇನಾರು ಗ್ಯಾಸ್ ಸಿಲಿಂಡರ್ ತಗೋತಿರ್ತೀರಾ, ಆ ಯೋಜನೆ ಅಡಿ ನೀವು ಗ್ಯಾಸ್ ಸಿಲಿಂಡರ್ ತಗೋತಿದ್ದೀರಾ ಅಂತಂದರೆ ನಿಮಗೆ ಕಡಿಮೆ ದುಡ್ಡಿಗೆ ಸಿಗುತ್ತೆ, ಹಾಗೆ ಸಬ್ಸಿಡಿ ಸಿಗುತ್ತೆ. ನಿಮ್ಗೆ ಏನಾದ್ರು ಸಬ್ಸಿಡಿ ಬೇಕು, ಉಜ್ವಲ ಯೋಜನೆ ಅಡಿ ಅಪ್ಲೈ ಮಾಡಿದ್ದೀರಾ, ಸಬ್ಸಿಡಿ ಹಣ ನಮಗೆ ಬರಬೇಕು ಅಂದರೆ ಅಂಥವ್ರು ಮಾತ್ರ ಪ್ರತಿ ವರ್ಷ KYC ಮಾಡಿಸ್ಬೇಕು. ಇಲ್ಲ ನಾವು ಉಜ್ವಲ ಯೋಜನೆ ಅಡಿ ಏನಿಲ್ಲ, ನಾವು ಕಾಮನ್ ಆಗಿ ಅಪ್ಲೈ ಮಾಡಿ ನಾವು ಫುಲ್ ಅಮೌಂಟ್ ಕೊಟ್ಟುನೇ ತಗೋತಿದ್ದೀವಿ ಅಂದರೆ ನೀವು ಒಂದ್ಸತಿ ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ದೃಢೀಕರಣ ಮಾಡಿಸಿದ್ದೀರಾ ಅಂದರೆ ಮುಗೀತು. ಪ್ರತಿ ವರ್ಷ ಯಾರು ಮಾಡಿಸ್ಬೇಕು ಅಂತಂದರೆ, ಯಾರೆಲ್ಲ ಸಬ್ಸಿಡಿ ಹಣ ತಗೋತಿರ್ತೀರಾ, ಸಬ್ಸಿಡಿ ಹಣ ಬೇಕು, ಪಾರದರ್ಶಕತೆ ಇರಬೇಕು ಅನ್ನೋದಕ್ಕೋಸ್ಕರ KYC ಅನ್ನೋದು ಅವ್ರು ಜಾರಿಗೆ ತಂದಿರೋದು. ಯಾಕಂದರೆ ಸಬ್ಸಿಡಿ ಹಣ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹೋಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂದ್ಬಿಟ್ಟು KYC ಆಪ್ಷನ್ನ ಜಾರಿಗೆ ತಂದಿರೋದು. ಹಾಗಾದರೆ KYC ಅಕಸ್ಮಾತ್ ಇವಾಗ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿ ಗ್ಯಾಸ್ ಸಿಲಿಂಡರ್ ತಗೋತಿರ್ತಾರೆ, ಹಾಗಾದರೆ KYC ಮಾಡಿಸಿಲ್ಲ ಅಂದರೆ ಗ್ಯಾಸ್ ಸಿಲಿಂಡರ್ ಕೊಡಲ್ವಾ ಅಂದರೆ ಖಂಡಿತ ಗ್ಯಾಸ್ ಸಿಲಿಂಡರ್ ಕೊಡ್ತಾರೆ, ಆದರೆ ಸಬ್ಸಿಡಿ ಹಣ ಬರೋದಿಲ್ಲ. ನಿಮಗೆ ಸಬ್ಸಿಡಿ ಹಣ ಬರಬೇಕು ಅಂದರೆ ನೀವು KYC ಮಾಡಿಸ್ಬೇಕು. ಹಾಗಾದರೆ ಎಲ್ಲಿ ಮಾಡಿಸ್ಬೇಕು ಅಂದರೆ, ನೀವು ಎಲ್ಲಿ ಗ್ಯಾಸ್ ತಗೋತಿರ್ತೀರ ಆ ಏಜೆನ್ಸಿ, ಡೈರೆಕ್ಟ್ ಏಜೆನ್ಸಿಗೆ ಹೋಗಿ ನೀವು KYC ಮಾಡಿಸ್ಬೋದು. ಇಲ್ಲ ನೀವು ಆನ್ಲೈನಲ್ಲಿ ನೀವು ಮೊಬೈಲ್ ಆ್ಯಪ್ಗಳಲ್ಲೇ ನಿಮಗೆ ನೀವು ಯಾವ ಕಂಪ್ನಿ ಏಜೆನ್ಸಿ ಮೂಲಕ ಗ್ಯಾಸ್ ಸಿಲಿಂಡರ್ ತಗೋತಿರ್ತೀರ ಅಲ್ಲಿ ಅಫಿಷಿಯಲ್ ಆ್ಯಪ್ ಅಥವಾ ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಖಂಡಿತ ಡೈರೆಕ್ಟಾಗಿ KYCನ ಮಾಡ್ಕೋಬಹುದು. ಈಗ ನೀವು ಮೊಬೈಲಲ್ಲೇ ಹೇಗೆ KYCನ ಲಿಂಕ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ತೀನಿ. ಮೊದಲನೇದಾಗಿ ನೀವು ಯಾವ ಗ್ಯಾಸ್ ಏಜೆನ್ಸಿಲಿ ತಗೋತಿರ್ತೀರಾ ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಅಕಸ್ಮಾತ್ ಇವಾಗ ಇಂಡಿಯನ್ ಗ್ಯಾಸ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂದರೆ ಇಂಡಿಯನ್ ಗ್ಯಾಸ್ದು ಅಫಿಷಿಯಲ್ ಆ್ಯಪ್ ಏನಿರುತ್ತೆ ಅಥವಾ ವೆಬ್ಸೈಟ್ ಏನಿರುತ್ತೆ, ನೀವು ಫಸ್ಟು ಅಲ್ಲಿ ಲಾಗಿನ್ ಆಗಬೇಕು. ಅಂದರೆ ನೀವು ಪ್ಲೇಸ್ಟೋರಲ್ಲಿ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿದ ನಂತರ ನೀವು ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಈಗ ನೀವು ಗ್ಯಾಸ್ ಏಜೆನ್ಸಿಲಿ ಯಾವ ನಂಬರ್ನ ರಿಜಿಸ್ಟರ್ ಮಾಡಿರ್ತೀರಾ, ಸೊ ಆ ಮೊಬೈಲ್ನ ಎಂಟರ್ ಮಾಡಿದ್ರೆ ನಿಮಗೆ OTP ಬರುತ್ತೆ. OTPನ ಹಾಕಿ ನೀವು ಲಾಗಿನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೀವು ನಿಮ್ಮ ಗ್ಯಾಸ್ ಸಿಲಿಂಡರ್ ನಂಬರ್ನ ಹಾಕಬೇಕಾಗತ್ತೆ.
ನೆಕ್ಸ್ಟ್ ನಿಮಗೆ ಲಿಂಕ್ ಮೈ LPG ID ಅನ್ನೋ ಆಪ್ಷನ್ ಬರುತ್ತೆ. ನೀವು ಆ ಐಡಿನ ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ನೀವು ಅಲ್ಲಿ 12 ಡಿಜಿಟ್ ಏನು ನಂಬರ್ ಇರುತ್ತೆ ನಿಮ್ಮದು LPG ಸಿಲಿಂಡರ್ದು, ಆ ನಂಬರ್ನ ಎಂಟರ್ ಮಾಡಿದ್ರೆ ನಿಮಗೆ ನಿಮ್ಮ ಪ್ರೊಫೈಲ್ ಡೀಟೇಲ್ ಎಲ್ಲ ಬರುತ್ತೆ. ಅಂದರೆ ನಿಮ್ಮ ಹೆಸರೇನು, ನಿಮ್ಮದು ಡೀಟೇಲ್, ನಿಮ್ಮ ಪ್ರೊಫೈಲ್ ಪೂರ್ತಿ ಓಪನ್ ಆಗುತ್ತೆ. ಸೊ ಅಲ್ಲಿ ಮೈ ಪ್ರೊಫೈಲ್ಗೆ ಹೋದರೆ ನಿಮ್ದು ಅಲ್ಲಿ ರಿಜಿಸ್ಟ್ರೇಷನ್ ಡೀಟೇಲ್ಸ್, ನಿಮ್ಮ ಹೆಸರು, ನಿಮ್ಮ ಮನೆ ಅಡ್ರೆಸ್ಸು, ನಿಮ್ಮ ಗ್ಯಾಸ್ ನಂಬರು, ಪ್ರತಿಯೊಂದು ಕೂಡ ಡೀಟೇಲ್ಸ್ ಬರುತ್ತೆ. ನಿಮ್ಗೆ ಅಲ್ಲಿ KYC ಅನ್ನೋ ಆಪ್ಷನ್ ಬರುತ್ತೆ ಅಥವಾ KYC ಅನ್ನೋ ಆಪ್ಷನ್ ಬರುತ್ತೆ. ಸೊ KYC ಅನ್ನೋ ಆಪ್ಷನ್ನ ನೀವು ಕ್ಲಿಕ್ ಮಾಡಿ ಅಲ್ಲಿ ಎಂಟರ್ ಮಾಡ್ಬೋದು. ಇದಕ್ಕೆ ಏನು ಬೇಡ, ನೀವು ಆಧಾರ್ ಕಾರ್ಡು ಹಾಗೆ ನೀವು ಯಾರ್ದು ಬುಕ್ ಮಾಡಿರ್ತೀರಾ ಅವರ ಆಧಾರ್ ಕಾರ್ಡ್ ಹಾಗೆ ಗ್ಯಾಸ್ ಏಜೆನ್ಸಿ ಬುಕ್ ಬರುತ್ತಲ್ಲ ಅದೆರಡು ಡಾಕ್ಯುಮೆಂಟ್ನ ಇಟ್ಕೊಂಡ್ರೆ ನೀವು ಮೊಬೈಲಲ್ಲೇ ಆರಾಮಾಗಿ KYC ಮಾಡ್ಕೋಬೋದು. ಖಂಡಿತ ಮಾಡ್ಕೋಬೋದು, ನೀವೇ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೇನಾರ ಇತ್ತು ನೀವು KYC ಮಾಡಿದ್ದಾರೆ ಯಾರಿಗೆಲ್ಲ ಗೊತ್ತಿರಲ್ಲ, ಖಂಡಿತ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇದ್ರ ಬಗ್ಗೆ ನಮ್ಮ CM ಸಿದ್ದರಾಮಯ್ಯ ಅವರು ಕೂಡ ಇದ್ರ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಲೆಟರ್ ಕೂಡ ಬರೆದಿದ್ದಾರಂತೆ. ಈ ಥರ ನಮಗೆ ಸಿಲಿಂಡರ್ ಬೇಕು ಅಂತ. ಯಾಕಂದರೆ ನಮ್ಮ ರಾಜ್ಯದಲ್ಲಿ 50,000 ಸಿಲಿಂಡ್ರು ಬೇಡಿಕೆ ಇರೋದು, ಬಟ್ ಇವಾಗ ಸಿಗ್ತಾ ಇರೋದೇ 1,000 ಸಿಲಿಂಡರ್. ಲೆಕ್ಕ ಹಾಕಿ 50,000 ಬೇಕಾಗಿರೋದು, ಬಟ್ ಇವಾಗ ಪ್ರತಿದಿನ ಸಿಗ್ತಾ ಇರೋದೇ 1,000 ಸಿಲಿಂಡರ್ ಸಿಗ್ತಾ ಇದೆ. ಹಾಗಾಗಿ ತುಂಬ ಹೋಟೆಲ್ಸ್ಗಾಗಿರ್ಬೋದು, ಸಣ್ಣ ಹೋಟೆಲ್ ಆಗಿರ್ಬೋದು ತುಂಬಾ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಕೂಡ ಪಾಪ ವರ್ಕ್ ಪರ್ಪಸ್ಗೆ ಬೇರೆ ಊರಿಂದ ಬೇರೆಯವರು ಹೋಗಿರೋರಿಗೆ ಅಥವಾ PGಗಳಲ್ಲಾಗಿರ್ಬೋದು ಅಥವಾ ಈಗ ಬ್ಯಾಂಗ್ಳೂರು ಅಂತ ಕಡೆ IT-BT ಕಂಪನಿಗಳಿಗಂತೂ ತುಂಬಾ ತೊಂದರೆ ಆಗ್ತಾ ಇದೆ ವರ್ಕರ್ಸ್ಗೆ. ಸೊ ಎನಿವೇಸ್ ಇವಾಗ ನಾನು ಹೇಳಿದೆ ನಿಮಗೆ ಹೊಸ ನಿಯಮನ ಜಾರಿಗೆ ತಂದಿದ್ದಾರೆ. ಇನ್ನು ಮುಂದೆ ಈ ನಿಯಮನ ಪಾಲಿಸಿದ್ರೆ ಮಾತ್ರ ನಿಮಗೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡೋದಾಗಿರ್ಬೋದು ಅಥವಾ ಬುಕ್ ಮಾಡಿದ ಒಂದು 3-4 ದಿವಸದಲ್ಲೇ ನಿಮಗೆ ಸಿಲಿಂಡರ್ ಬರಬೇಕು ಅಂದರೆ ಈ ಹೊಸ ನಿಯಮನ ಪಾಲಿಸಿದ್ರೆ ಖಂಡಿತ ಬರುತ್ತೆ. ಮೊದಲನೇದಾಗಿ ಇಷ್ಟು ದಿನ ನೀವು ಹೇಗೆ ಮಾಡ್ತಿದ್ರಿ ಅನ್ನೋದನ್ನು ತಿಳಿಸ್ತೀನಿ. ಇಷ್ಟು ದಿನ ಹೇಗಾಗ್ತಿತ್ತು ಅಂತಂದರೆ, ಇವಾಗ ನಿಮ್ಮದು ಯಾವ ಗ್ಯಾಸ್ ಏಜೆನ್ಸಿ ಇದೆ ಅಲ್ಲಿದ್ದು ಫೋನ್ ನಂಬರ್ ಇರ್ತಿತ್ತು, ನೀವು ಆ ನಂಬರಿಗೆ ಫೋನ್ ಮಾಡಿ ಗ್ಯಾಸ್ನ ಬುಕ್ ಮಾಡ್ತಾ ಇದ್ರಿ. ಬಟ್ ನಿಮಗೆ ಈ ನಿಯಮನ ಇವಾಗ ಪಾಲಿಸಿದ್ರೆ ನಿಮಗೆ ವರ್ಕ್ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಬುಕ್ ಆಗಲ್ಲ. ಅಕಸ್ಮಾತ್ ನೀವು ಬುಕ್ ಮಾಡಿದ್ರು ಕೂಡ ನಿಮಗೆ ಗ್ಯಾಸ್ ಡೆಲಿವರಿ ಸಿಗಲ್ಲ. ಸೊ ಈಗ ಹೊಸ ನಿಯಮ ಏನಿದೆ ನೀವು ಅದನ್ನ ಫಾಲೋ ಮಾಡಿ, ಖಂಡಿತ ನಿಮಗೆ ಸಿಲಿಂಡರ್ ಬರುತ್ತೆ. ಮೊದಲನೇದಾಗಿ ನೀವು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಂದ ಅಫಿಷಿಯಲ್ ನಂಬರ್ ಏನಿರುತ್ತೆ ಗ್ಯಾಸ್ ಏಜೆನ್ಸಿಗೆ, ನೀವು ಆ ನಂಬರಿಗೆ ಕಾಲ್ ಮಾಡಿ ಕೂಡ ಬುಕ್ ಮಾಡ್ಬೋದು. IVRS ನಂಬರ್ ಇರುತ್ತಲ್ಲ, ಸೊ ಆ ನಂಬರ್ನ ಆ ನಂಬರಿಂದ ಕಾಲ್ ಮಾಡೋದು. ನೀವು ರಿಜಿಸ್ಟರ್ಡ್ ಮೊಬೈಲಿಂದನೇ ಮಾಡಬೇಕು. ಬೇರೆ ಮೊಬೈಲಿಂದ ಮಾಡಿದ್ರೆ ನಿಮಗೆ ಬುಕ್ ಆಗೋದಿಲ್ಲ. ಸೊ ರಿಜಿಸ್ಟರ್ ಬುಕ್ ಮೊಬೈಲಲ್ಲಿ ನಿಮ್ಮದು ಅಫಿಷಿಯಲ್ ನಂಬರ್ ಏನಿರುತ್ತೆ ಗ್ಯಾಸ್ ಏಜೆನ್ಸಿದು, ಅಲ್ಲಿಂದ ಕೂಡ IVRS ಅಲ್ಲಿ ನೀವು ನಿಮ್ಮ ಗ್ಯಾಸ್ ನಂಬರ್ ಹೇಳ್ತಾರೆ. ಸೊ ಬುಕ್ ಮಾಡಿ ನೀವು ಆನ್ಲೈನಲ್ಲಾರು ಪೇ ಮಾಡ್ಬೋದು, ಡೈರೆಕ್ಟಾಗಿ ಬಂದ ಮೇಲೂ ಕೂಡ ಪೇ ಮಾಡ್ಬೋದು. ಈ ಒಂದು ಆಪ್ಷನ್ನ ಕೂಡ ನೀವು ಚೂಸ್ ಮಾಡ್ಬೋದು. ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದರೆ ಆನ್ಲೈನ್ ಬುಕ್ಕಿಂಗ್. ಇವಾಗ ಆನ್ಲೈನ್ ಬುಕ್ಕಿಂಗ್ ಅಂದರೆ ಈಗ ಗ್ಯಾಸ್ ಏಜೆನ್ಸಿ ಅವ್ರದ್ದೇ ಸಪ್ರೇಟ್ ಆ್ಯಪ್ಗಳಿರುತ್ತೆ, ಇಲ್ಲ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ. ಸೊ ಅಲ್ಲೂ ಕೂಡ ನೀವು ನಿಮ್ಮ ರಿಜಿಸ್ಟರ್ ಮೊಬೈಲ್ ಮೂಲಕ ನೀವು ಆ್ಯಪ್ಗಳಲ್ಲೂ ಕೂಡ ಬುಕ್ ಮಾಡ್ಬೋದು. ಅದು ಮಾಡೋದ್ರಿಂದ ಟ್ರಾನ್ಸ್ಪರೆನ್ಸಿ ಇರುತ್ತೆ. ನೀವು ಬುಕ್ ಮಾಡಿದ್ರೆ ನೀವು ಟ್ರ್ಯಾಕ್ ಮಾಡ್ಬೋದು, ಎಷ್ಟು ದಿನ ಬೇಕು ಬರೋಕ್ಕೆ ಏನು ಅನ್ನೋದನ್ನ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಹಾಗೆ ಇದು ಟ್ರಾನ್ಸ್ಪರೆನ್ಸಿ ಕೂಡ ಇರೋದ್ರಿಂದ ನಿಮಗೆ ಈ ಒಂದು ಆಪ್ಷನ್ನ ಚೂಸ್ ಮಾಡಿದ್ರು ಕೂಡ ಖಂಡಿತ ನಿಮಗೆ ಗ್ಯಾಸ್ ಬುಕ್ ಆಗುತ್ತೆ. ಹಾಗೆ ಗ್ಯಾಸ್ ನಿಮ್ಮ ಮನೆ ಬಾಗಿಲಿಗೆ ಕೂಡ ಬಂದು ತಲುಪುತ್ತೆ. ನಾನು ಆಗಲೇ ಹೇಳ್ದಂಗೆ ಆನ್ಲೈನಲ್ಲೂ ಕೂಡ ಬುಕ್ ಮಾಡ್ಬೋದು. ಬಟ್ ಇವಾಗ ಇನ್ನೂ ಒಂದು ಆಪ್ಷನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಖಂಡಿತ ಇದನ್ನು ಗ್ರಾಮೀಣ ಪ್ರದೇಶದ ಜನರಿಗೂ ಕೂಡ ಈ ಆಪ್ಷನ್ ಹೆಲ್ಪ್ ಆಗುತ್ತೆ. ಏನಪ್ಪ ಅಂದರೆ ವಾಟ್ಸಪ್ ಮೂಲಕ ಕೂಡ ನೀವು ಇವಾಗ ಗ್ಯಾಸ್ನ ಬುಕ್ ಮಾಡ್ಬೋದು. ಹೇಗೆ ಅಂದರೆ ಇದಕ್ಕೂ ಕೂಡ ಸೇಮ್ ಅಗೇನ್ ನೀವು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಂದನೇ ಈ ಒಂದು ಆಪ್ಷನ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನಿಂದ ಫಸ್ಟ್ ನಿಮ್ಮ ಗ್ಯಾಸ್ ಅಫಿಷಿಯಲ್ ಏಜೆನ್ಸಿದು ಏನು ನಂಬರ್ ಇರುತ್ತೆ ಬುಕ್ಕಿಂಗ್ ನಂಬರು, ಆ ನಂಬರ್ನ ಸೇವ್ ಮಾಡಿಕೊಂಡು ನೀವು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಂದ ಹಾಯ್ ಅಥವಾ ಬುಕ್ಕನ್ನು ನೀವು ನಿಮ್ಮ ಅಫಿಷಿಯಲ್ ಮೊಬೈಲಿಂದ ವಾಟ್ಸಪ್ ಮಾಡ್ಬೋದು. ಹಾಯ್ ಅಥವಾ ಬುಕ್ ಅನ್ನೋ ಮೆಸೇಜ್ನ ನೀವು ಕಳಿಸಿದ್ದೀರಾ ಅಂತಂದರೆ ನಿಮಗೆ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಬರುತ್ತೆ. ಅಂದರೆ ಇವಾಗ ನಿಮ್ಮ ಗ್ಯಾಸ್ ಬುಕ್ಕಿಂಗ್ ನಂಬರ್ನ ಕಳಿಸಿ ನೀವು ಆನ್ಲೈನಲ್ಲಿ ಪೇ ಮಾಡ್ತಿರೋ ಆಫ್ಲೈನಲ್ಲಿ ಪೇ ಮಾಡ್ತಿರೋ, ಸೊ ಈ ಆಪ್ಷನ್ ಎಲ್ಲ ಬರ್ತಾ ಹೋಗುತ್ತೆ. ನೀವು ಆಪ್ಷನ್ನ ಸೆಲೆಕ್ಟ್ ಮಾಡ್ತಾ ಹೋದರೆ ನಿಮ್ಮ ಬುಕ್ಕಿಂಗ್ ಕೂಡ ಆಗುತ್ತೆ. ಜಾಸ್ತಿ ಜನ ಇವಾಗ ವಾಟ್ಸಪ್ ಮೂಲಕನೇ ಈಗ ಬುಕ್ ಮಾಡ್ಕೊಳ್ತಾ ಇರೋದು. ಯಾಕಂದರೆ ಸಾಕಷ್ಟು ಕಂಪ್ಲೇಂಟ್ ಕೂಡ ಬಂದು ಮುಂಚೆ ಥರ ಗ್ಯಾಸ್ ಏಜೆನ್ಸಿ ನಂಬರಿಗೆ ಕಾಲ್ ಮಾಡಿ ಬುಕ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಫೋನ್ ಎತ್ತಲ್ಲ, ರೆಸ್ಪಾನ್ಸ್ ಮಾಡೋದಿಲ್ಲ, ಗ್ಯಾಸ್ ಬುಕ್ ಮಾಡೋಕ್ಕಾಗ್ತಾ ಇಲ್ಲ,
ಸಾಕಷ್ಟು ತೊಂದರೆಗಳಾಗಿದ ನಂತರ ಇವಾಗ ಈ ಆಪ್ಷನ್ನ ಯೂಸ್ ಮಾಡ್ತಿದ್ದಾರೆ. ನೀವು ಆನ್ಲೈನ್ ಅಥವಾ ಈ ವಾಟ್ಸಪ್ ಆಪ್ಷನ್ನ ಯೂಸ್ ಮಾಡಿದ್ರೆ ಖಂಡಿತ ನೀವು ಈಸಿಯಾಗಿ ಬುಕ್ ಮಾಡಬಹುದು. ಸೊ ನೀವು ಹಾಯ್ ಅಥವಾ ಬುಕ್ಕನ್ನು ಮೆಸೇಜ್ನ ಟೈಪ್ ಮಾಡಿದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಬರುತ್ತೆ. ನೀವು ಅದನ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ನೀವು ಬುಕ್ಕಿಂಗ್ನ ಮಾಡ್ಕೋಬೋದು. ಈ ವಾಟ್ಸಪ್ ಮೂಲಕ ಬುಕ್ಕಿಂಗ್ ಮಾಡೋದು ಯಾವ್ಯಾವ ಏಜೆನ್ಸಿಯಿಂದ ನಿಮಗೆ ಅವೈಲಬಿಲಿಟಿ ಇದೆ ಅಂದರೆ HP ಗ್ಯಾಸ್ ಏಜೆನ್ಸಿಯಿಂದ ಇದೆ, ಅಥವಾ ಇಂಡಿಯನ್ ಗ್ಯಾಸ್ ಏಜೆನ್ಸಿಯಿಂದ ಕೂಡ ನೀವು ಈ ಥರ ಬುಕ್ ಮಾಡ್ಕೋಬಹುದು, ಅಥವಾ ಭಾರತ್ ಗ್ಯಾಸ್. ಈ ಮೂರಲ್ಲಿ ಸದ್ಯಕ್ಕೆ ಈ ವಾಟ್ಸಪ್ ಆಪ್ಷನ್ ಇದೆ. HP, ಭಾರತ್ ಹಾಗೆ ಇಂಡಿಯನ್ ಗ್ಯಾಸ್. ಈ 3 ಏಜೆನ್ಸಿ ನಿಮ್ಗೆ ಯಾವ್ದಾರ ಒಂದಾಗಿತ್ತು ಅಂತಂದರೆ ಖಂಡಿತ ನಿಮಗೆ ವಾಟ್ಸಪ್ ಮೂಲಕ ಬುಕ್ಕಿಂಗ್ ಮಾಡ್ಬೋದು. ಇದಿಷ್ಟು ಅಲ್ಲದೆ ಇದು ನಾನೀಗೇನು ಹೇಳಿದೆ ಇದು ನೀವು ನಿಮ್ಮ ಗ್ಯಾಸ್ ಏಜೆನ್ಸಿ ಅಫಿಷಿಯಲ್ ಆ್ಯಪ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ನೀವು ಬುಕ್ ಮಾಡ್ಬೋದು. ಅದು ಬಿಟ್ಟು ನಿಮಗೆ ಗೌರ್ಮೆಂಟ್ ಆ್ಯಪ್ ಕೂಡ ಇದೆ. ಸೊ ನೀವು ಆ ಆ್ಯಪ್ನ ಕೂಡ ಬುಕ್ ಮಾಡಿಕೊಂಡು ನೀವು ಆ ಆ್ಯಪ್ನ ಕೂಡ ಡೌನ್ಲೋಡ್ ಮಾಡಿಕೊಂಡು ನೀವು ಬುಕ್ ಮಾಡ್ಬೋದು. ಎರಡರಲ್ಲಿ ಒಂದು ಆಪ್ಷನ್ನ ಕೂಡ ಯೂಸ್ ಮಾಡ್ಬೋದು. ಆ ಆ್ಯಪ್ ಯಾವುದು ನನ್ನ ಕೂಡ ತಿಳಿಸ್ಕೊಡ್ತೀನಿ. UMANG ಅನ್ನೋ ಆ್ಯಪ್ ಇದೆ, ಉಮಾಂಗ್ ಅಂತ. ಸೊ ಇದು ಗೌರ್ಮೆಂಟ್ ಆ್ಯಪ್ ಆಗಿರುತ್ತೆ. ಸೊ ನೀವು ಈ ಆ್ಯಪ್ನ ಕೂಡ ಡೌನ್ಲೋಡ್ ಮಾಡಿಕೊಂಡ್ರೆ ಸೇಮ್ ನೀವು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ನ ಹಾಕಬೇಕು, OTP ಬರುತ್ತೆ ಆಬ್ವಿಯಸ್ಲಿ. ಆಮೇಲೆ ಯಾವ ಏಜೆನ್ಸಿ ಅನ್ನೋದನ್ನ ಸೆಲೆಕ್ಟ್ ಮಾಡಿದರೆ ನಿಮ್ಮ ಗ್ಯಾಸ್ ಬುಕ್ಕಿಂಗ್ ID ಕೂಡ ಬರುತ್ತೆ. ಸೊ ಆ ಪ್ರೊಸೀಜರ್ನ ಫಾಲೋ ಮಾಡಿ ಕೂಡ ನೀವು ಈಸಿಯಾಗಿ ಬುಕ್ ಮಾಡ್ಬೋದು. ಸೊ ನೀವು ಎರಡರಲ್ಲಿ ಯಾವ ಆಪ್ಷನ್ನ ಕೂಡ ಚೂಸ್ ಮಾಡ್ಬೋದು. ಬಟ್ ಬೆಸ್ಟ್ ಅಂದರೆ ನಿಮ್ಮ ಯಾವ್ದು ಏಜೆನ್ಸಿ ಇರುತ್ತೆ ಆ ಏಜೆನ್ಸಿದೆ ಅಫಿಷಿಯಲ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಬುಕ್ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಹಾಗೆ ಇನ್ನೊಂದು ಹೊಸ ರೂಲ್ಸ್ ಏನಪ್ಪ ಜಾರಿಗೆ ತಂದಿರೋದು ಅಂದರೆ, ನೀವು ಇವಾಗ ಒಂದು ಗ್ಯಾಸ್ ಬುಕ್ ಮಾಡಿ ಅಕಸ್ಮಾತ್ ಏನಾದ್ರು ನಿಮ್ಮದು ಇವತ್ತು ಒಂದು ಗ್ಯಾಸ್ ಡೆಲಿವರಿ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ 25 ದಿನ ಬಿಟ್ಟೆ ನೆಕ್ಸ್ಟ್ ನೀವು ಗ್ಯಾಸ್ನ ಬುಕ್ ಮಾಡಬೇಕು. ಇವಾಗ ಗ್ಯಾಸ್ ಕೊರತೆ ಇದೆ, ಕಡಿಮೆ ಆಗ್ತಿದೆ, ನಾವು ಸ್ಟಾಕ್ ತಂದಿಟ್ಕೊಂಡ್ಬಿಡೋಣ ಅಂತ ಇವತ್ತು ಗ್ಯಾಸ್ ಬಂದಿದೆ ಅಂತ ಹೇಳಿ ಇನ್ನೊಂದು 2-3 ದಿನ ಬಿಟ್ಟು ನೀವು ಮತ್ತೆ ಇನ್ನೊಂದು ಗ್ಯಾಸಿಗೆ ನೀವು ಬುಕ್ಕಿಂಗ್ ಮಾಡೋಕ್ಕೆ ಹೋದರೆ ತೊಗೊಳ್ಳಲ್ಲ. ಮಿನಿಮಮ್ 25 ಡೇಸ್ ಗ್ಯಾಪ್ ಇರಲೇಬೇಕು. ನೀವು ಇವತ್ತು ನಿಮಗೆ ಡೆಲಿವರಿ ಆಗಿದೆ ಅಂದರೆ ನೆಕ್ಸ್ಟ್ 25 ಡೇಸ್ ಆದಮೇಲೆ ನೀವು ಇನ್ನೊಂದು ಗ್ಯಾಸ್ನ ಬುಕ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಹೊಸ ರೂಲ್ಸ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಗ್ಯಾಸ್ ಬುಕ್ಕಿಂಗ್ ಆಗೋದು. ನಾನು ನಿಮಗೆ ಇವಾಗ ಸಿಂಪಲ್ಲಾಗಿ ಇನ್ನೂ ಒಂದು ಸತಿ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನೀವು ಆನ್ಲೈನ್ ಬುಕ್ಕಿಂಗ್ ಆದರೂ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ನಿಮ್ಮ ಅಫಿಷಿಯಲ್ ಗ್ಯಾಸ್ ಏಜೆನ್ಸಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ LPG ಸಿಲಿಂಡರ್ ನಂಬರ್ನ ಹಾಕಿ ಕೂಡ ಬುಕ್ ಮಾಡ್ಕೋಬೋದು. ಹಾಗೆ ನಿಮ್ಮದು ರಿಜಿಸ್ಟರ್ ಕಂಪನಿ ಅಫಿಷಿಯಲ್ ನಂಬರ್ ಇರುತ್ತಲ್ಲ, ಸೊ ಆ ನಂಬರಿಗೆ ಬೇಕಾದ್ರೂ ಕೂಡ IVR ಮೂಲಕ ಬುಕ್ ಮಾಡ್ಕೋಬೋದು. ಬಿಟ್ಟರೆ ವಾಟ್ಸಪ್ ಮಾಡ್ಬೋದು. ಸೊ ಈ 3 ಆಪ್ಷನ್ ಇದೆ. ಈ 3 ಆಪ್ಷನಲ್ಲಿ ಯಾವುದೇ ಒಂದು ನೀವು ಫಾಲೋ ಮಾಡಿದ್ರು ಕೂಡ ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬರುತ್ತೆ. ಸೊ ಇವಾಗ ತುಂಬಾ ಕಷ್ಟಪಡ್ತಿದ್ದಾರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಂತೂ. ಜಾಸ್ತಿ ಪೇ ಮಾಡ್ತೀವಿ ಅಂದರೂ ಕೂಡ ಸಿಗ್ತಾ ಇಲ್ಲ. ಸಾಕಷ್ಟು ಹೋಟೆಲ್ಸ್ಗಳು ಕ್ಲೋಸ್ ಆಗ್ತಿದೆ. ನೀವು ಕೂಡ ನ್ಯೂಸ್ ಪೇಪರಲ್ಲಿ ಆಗಿರ್ಬೋದು, ಮೀಡಿಯಾದಲ್ಲಿ ಆಗಿರ್ಬೋದು ನೋಡ್ತಾನೆ ಇದ್ದೀರಾ. ಹಾಗೆ ಇನ್ನೊಂದು 25 ಡೇಸ್ ಆದರೂ ಗ್ಯಾಪ್ ಇರಬೇಕು. ನಾನು ಆಗಲೇ ಹೇಳ್ದಂಗೆ ಯಾವತ್ತು ಡೆಲಿವರಿ ಆಗಿರುತ್ತೆ ಒಂದು ಗ್ಯಾಸು ನೆಕ್ಸ್ಟ್ 25 ಡೇಸ್ ಅಂದರೆ ನೆಕ್ಸ್ಟ್ 26th ಡೇಗೆ ನೀವು ಬುಕ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ರೂಲ್ಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಯಾವುದೇ ರೀತಿ ತೊಂದರೆ ಬರಲ್ಲ. ಯಾಕಂದರೆ ಈಗ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಇದೆಯಂತೆ ಸ್ವಲ್ಪ ಮಟ್ಟಿಗೆ. ಸೊ ಅದನ್ನು ನೀಟಾಗಿ ಯುಟಿಲೈಸ್ ಮಾಡಬೇಕು ಅಂದರೆ ಜನಗಳು ಕೂಡ ಕೋಆಪ್ರೇಟ್ ಮಾಡಬೇಕು. ಸೊ ಹಾಗಾಗಿ ಖಂಡಿತ ಈ ಹೊಸ ರೂಲ್ಸ್ನ ಫಾಲೋ ಮಾಡಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಿಮಗೆ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಇದೇ ಥರ ಮಾಹಿತಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.